Hello all, welcome to my YouTube channel Kannada Made Simple. Today I will take you through a poem from the 7th grade Siri Kannada Gida Mara with English translation and transcription for better understanding and pronunciation. So let's begin. The first main Padagala Artha, word meaning. Bodde, Marada Kandada Bhaga, trunk. Anudina, Dinanitya, everyday. Karidu, ಕಪ್ಪಾದ ಬಣ್ಣ, ಬ್ಲ್ಯಾಕ್ ಕಲರ್. ತರತರ, ವಿಧವಾದ, ವೆರೈಟಿ. ಕಡಲುಕ್ಕುವ, ಸಮುದ್ರ ಉಕ್ಕಿದಂತೆ, ದ ಸ್ವೆಲ್ಲಿಂಗ್ ಆಫ್ ದ ಓಷನ್. ಮನ, ಮನಸ್ಸು, ಮೈಂಡ್. ಹಾಳು ಕೊಂಪೆ, ನಾಶ ಹೊಂದಿದ ಊರು, ಅ ರೂಯಿನ್ ಪ್ಲೇಸ್. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್, ಯಾರೇ ಏನೇ ಮಾಡಿದರೂ ಗಿಡ ಮರ ಏನು ಮಾಡುತ್ತವೆ? ವಾಟ್ ಎವರ್ ಎನಿವನ್ ಡಸ್, ವಾಟ್ ಡು ಪ್ಲಾಂಟ್ಸ್ ಅಂಡ್ ಟ್ರೀಸ್ ಡು? ಆನ್ಸರ್, ಯಾರೇ ಏನೇ ಮಾಡಿದರೂ ಗಿಡ ಮರ ದಿವ್ಯ ಮೌನವಾಗಿರುತ್ತದೆ. ನೋ ಮ್ಯಾಟರ್ ವಾಟ್ ಎನಿವನ್ ಡಸ್, the plants and the trees will be silent. Second, ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ? Where can the spirit of sea swelling be found? Answer, ಕಡಲುಕ್ಕುವ ಚೇತನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಾಣಬರುತ್ತದೆ. The spirit of the sea swelling is found in the sprouting of the branches. ಥರ್ಡ್, ಅದು ಇದು ಎಣಿಸದಿರುವುದು ಯಾವುದು? ವಾಟ್ ಇಸ್ ಇಟ್ ದಟ್ ಡಸಂಟ್ ಕೌಂಟ್? ಆನ್ಸರ್, ಅದು ಇದು ಎಣಿಸುತ್ತಿರುವುದು ಗಿಡ ಮರಗಳು. ಪ್ಲಾಂಟ್ಸ್ ಅಂಡ್ ಟ್ರೀಸ್ ಡೋಂಟ್ ವರಿ ಅಬೌಟ್ ಅನ್ವಾಂಟೆಡ್ ಥಿಂಗ್ಸ್. ಫೋರ್ತ್, ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಹೌ ಆರ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಗ್ರೋಯಿಂಗ್ ಅಂಡ್ ಬ್ಲೂಮಿಂಗ್? ಆನ್ಸರ್, ಗಿಡಮರಗಳು ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದು ಅರಳುತ್ತಿವೆ. ಪ್ಲಾಂಟ್ಸ್ ಅಂಡ್ ಟ್ರೀಸ್ ಆರ್ ಗ್ರೋಯಿಂಗ್ ಅಂಡ್ ಬ್ಲೂಮಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಜೆಂಡರ್ ಅಂಡ್ ರಿಲಿಜನ್. ದ ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 to 3 sentences. ಫಸ್ಟ್, ಬೆಳೆದು ನಿಂತ ಗಿಡಮರ ಹೇಗಿವೆ? ಹೌ ಆರ್ ದ ಪ್ಲಾಂಟ್ಸ್ ಅಂಡ್ ದ ಟ್ರೀಸ್ ದಟ್ ಹ್ಯಾವ್ ಗ್ರೋನ್? ಆನ್ಸರ್, ಬೆಳೆದು ನಿಂತ ಗಿಡಮರಗಳು ಸೊಗಸಾಗಿ ಕಾಣುತ್ತವೆ, ಅಂದವಾಗಿ ಬೆಳೆದು ತರತರ ಹೂವಿನ ಸುವಾಸನೆಯನ್ನು ಬೀರುತ್ತದೆ. ದ ಗ್ರೋನ್ ಅಪ್ ಟ್ರೀಸ್ ಲುಕ್ ಬ್ಯೂಟಿಫುಲ್, ಇಟ್ ಗ್ರೋಸ್ ಬ್ಯೂಟಿಫುಲಿ ಅಂಡ್ ಸ್ಮೆಲ್ಸ್ ಲೈಕ್ ಅ ವೆರೈಟಿ ಆಫ್ ಫ್ಲವರ್ಸ್. ಸೆಕೆಂಡ್, ಯಾರ ಮಾತಿನಂತೆ ಮನ ಇಲ್ಲ, ಏಕೆ? Whose mind is not as their words? Why? Answer, ಮನುಷ್ಯ ಮನ ಅವನ ಮಾತಿನಂತೆ ಇಲ್ಲ, ಏಕೆಂದರೆ ಅವನ ಮನಸ್ಸು ಲಿಂಗ, ವರ್ಣ, ಜಾತಿ, ಧರ್ಮ ಎಂಬ ವಿಷಯಗಳಿಂದ ಹಾಳು ಕೊಂಪೆಯಾಗಿದೆ. The human mind is not how he speaks. The human mind is ruined by the issues of gender, color, caste, and religion. ಥರ್ಡ್, ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ? What have plants and trees grown beyond? ಆನ್ಸರ್, ಗಿಡಮರಗಳು ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದಿವೆ. ಅದು ಎಂದಿಗೂ ಅವನು ಇವಳು ಅದು ಇದು ಎಣಿಸದೆ ಎಲ್ಲರಿಗೂ ಉಪಕಾರಿಯಾಗಿದೆ. ಮೀನಿಂಗ್, ದ ಪ್ಲಾಂಟ್ಸ್ ಅಂಡ್ ದ ಟ್ರೀಸ್ ಹ್ಯಾವ್ ಗ್ರೋನ್ ಬಿಯಾಂಡ್ ದ ಕಾಸ್ಟ್, ಜೆಂಡರ್ ಅಂಡ್ ರಿಲಿಜನ್. ಇಟ್ಸ್ ಹೆಲ್ಪ್ಫುಲ್ ಟು ಎವ್ರಿ ಒನ್ ರಿಗಾರ್ಡ್ಲೆಸ್ ಆಫ್ he, she, that and this. The next main, ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ.
Fill in the blanks with the appropriate words selected from the poem lines. First, ಎಂತ ಸೊಗಸು ಏನು ಕಂಪು, ಬೆಳೆದು ನಿಂತ ಗಿಡಮರ, ರೆಂಬೆ ಕೊಂಬೆ ಚಿಗುರುವಲ್ಲಿ, ಕಡಲುಕ್ಕುವ ಚೇತನ, ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ, ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ. ದ ನೆಕ್ಸ್ಟ್ ಮೇನ್, ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. List the words related to plants and trees and human beings separately from the words given below. Okay, so the words related to the gidamaragalu, that is the plants and the trees, are listed here in this column, and the words related to human, that is manava, will be listed under this column. So the words related to the plants and trees: gidamaragalu, bodde, trunk; chiguru, sprout; ಕೊಂಬೆ, branch; ಹಸಿರು, green; ಹೂವು, flower; ರೆಂಬೆ, branch. The words related to human, that is manava; mana, mind; ಮಾತು, words and speech; ಜಾತಿ, caste; ಅವಳು, she; ಅವನು, he; ಧರ್ಮ, religion. ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ. Complete the following sentence by choosing the appropriate word from the given words in the bracket. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ. Meaning, it is pleasure to see the sky with the moon on a moonlit night. Okay? Agasanannu means the washerman. Agasavannu means the sky. Second, ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು. ಆಳು and ಅಳು. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು. Okay? So the meaning is, I cried when I saw you hurt. Servant or cry. So the answer is cry. Third, ನನ್ನ dash ಬೆಂಗಳೂರು. ನನ್ನ ಊರು ಬೆಂಗಳೂರು. My hometown is Bengaluru. Okay. Fourth, ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ. ಸಂಜೆ ಆಟ ಆಡಿ ಓದಿದ ನಂತರ ಊಟ ಮಾಡುತ್ತೇನೆ. ಓದಿದ, ಓದಿದ. I play games in the evening and eat after reading. Read or kick. So the answer will be ಓದಿದ, that is read. Fifth, ಒಲೆಯ ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ. ಒಲೆಯ ಮೇಲೆ. Milk is placed on the stove. The stove or the post. Ole means post. Ole means stove. The next one is, ಕೆಳಗೆ ನೀಡಿರುವ ವಾಕ್ಯವನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ. Complete the sentence given below by choosing the appropriate letters from the bracket given below. First, ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. The Kaveri originates narrowly near the Bhagamandala hill in Kodagu and flows down. Second, ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡದ ಆಲದ ಮರ ಕಾಣುತ್ತದೆ. If you cross the river and reach the other side of the bank, you will see a big banyan tree. ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ. Kaveri is a snake-like flowing river. This is the end for the poem
ಗಿಡ ಮರ. Thanks for watching. Please do like and subscribe to my channel to see more such videos. Thank you.